ವಿಜಯಪುರ ನಗರದಲ್ಲಿ ಕೆಲವೊಂದು ಮಾಜಿ ಕಾರ್ಪೊರೇಟರ್ಗಳು ಕೆಲವೊಂದು ಸಮಾಜಘಾತಕ ಶಕ್ತಿಗಳ ಜೊತೆಗೂಡಿ ನಗರದ ಬಯಲು ಜಾಗೆ, ಗಾರ್ಡನ್ ಜಾಗೆ ಮತ್ತು ಯಾರು ಭಾಳ ವರ್ಷಗಳಿಂದ ವಿಜಯಪುರ ನಗರದವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ದುಡಿಲಕ್ಕೇನು ಹೋಗಿರ್ತಾರೆ ಅಂಥ ಆಸ್ತಿಗಳನ್ನು ಕಬಳಿಸುವಂಥ ಒಂದು ದೊಡ್ಡ ಗ್ಯಾಂಗು ಬಿಜಾಪುರನಲ್ಲಿದೆ. ಅವ್ರಿಗೆ ಯಾವುದೋ BJP, ಕಾಂಗ್ರೆಸ್ಸು, JDS ಏನೂ ಸಂಬಂಧ ಇಲ್ಲ. ಅದು ಒಂದು ಭೂಗಳರ ಒಂದು ಗ್ಯಾಂಗು. ಅದ್ರ ಹಿಂದೆ ಒಬ್ಬ ಬಾಸ್ ಇದ್ದ, ಮಾಜಿ ಶಾಸಕ. ಆ ಬಾಸನ ತಳಗೆ ಇವರೆಲ್ಲರೂ ಇದ್ದರು. ಕಳೆದ ಮಹಾನಗರ ಪಾಲಿಕೆ ಏನು ಚುನಾವಣೆಯಲ್ಲಿ ಅವತ್ತನ್ನೆಲ್ಲ ನಿರ್ಮೂಲನೆ ಮಾಡಿ ಹೊಸ ಯುವಕರು ಇವತ್ತು ಮಹಾನಗರ ಪಾಲಿಕೆ ಸದಸ್ಯರಾಗ್ಯಾರ. ಒಳ್ಳೆಯವ್ರು ಯಾರಾದಾರ ಅವರೆಲ್ಲ ಆಗ್ಯಾರ. ಅವರೆಲ್ಲ ಕ್ರಿಯಾಶೀಲ ಕೆಲಸ ಮಾಡ್ಲಕತ್ತಾರ. ಇವತ್ತೇನಾಗಿದೆ, ಅನೇಕ ಕಡೆ ಇವತ್ತು ಗ್ಯಾಂಗ್ ಬಾಡಿಯಲ್ಲಿ ಅಲ್ಲಿಯೂ ಇದೇ ರೀತಿ ಮಾಡ್ಯಾರ. ಪಾಪ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ ಆಗಬೇಕು, ಅಲ್ಲಿ ಒಂದು ಸಾಂಸ್ಕೃತಿಕ ಭವನ ಆಗಬೇಕು. ಸಂಜೆ ಮುಂದೆ ಹೆಣ್ಮಕ್ಳು ಏನು ವಯಸ್ಸಾದವರು, ರಿಟೈರ್ ಆದವರು ಸಾಯಂಕಾಲ ಅಲ್ಲಿ ಬಂದು ಕೂತು ಅವರ ಒಂದು ಟೈಮ್ ಪಾಸ್ ಆಗಲಿ ಅಥವಾ ಮಾತುಕತೆ ಆಗಲಿ, ಒಂದು ಚರ್ಚೆ ಆಗಲಿಕ್ಕೆ ಇಂಥ ಸಾರ್ವಜನಿಕ ಉಪಯೋಗಕ್ಕಿರುವಂಥ ಜಾಗಗಳದಾವೆ. ಆದರೆ ಭಾಳ ದಿವಸಗಳಿಂದ ಅದನ್ನು ಅವರು ಕಣ್ಣಿಟ್ಟಿರ್ತಾರೆ, ಎಲ್ಲೆಲ್ಲಿ ಇಂಥ ಜಮೀನುಗಳದಾವ, ಯಾವ ರೀತಿ ಈ ಭೂಮಿಯನ್ನು ಲಪಟಾಯಿಸ್ಬೇಕು. ಇದು ಮೊದಲಿಡಿದು ಒಂದು ವಿಜಯಪುರ ನಗರದಲ್ಲಿ ಶಾಸಕರ ಒಂದು ಸಪೋರ್ಟ್ನಿಂದ ಆಗೋದು ಬಂದಿದೆ. ಈಗ ಆ ಪರಿಸ್ಥಿತಿ ಇಲ್ಲ ವಿಜಯಪುರ ನಗರದಲ್ಲಿ. ಎಲ್ಲ ಕಡೆ ಸಾರ್ವಜನಿಕ ಏನು ನಮ್ಮ ಉದ್ಯಾನಗಳದಾವು, ಅಂಥವನ್ನೆಲ್ಲ ಅಭಿವೃದ್ಧಿ ಮಾಡ್ಲಕತ್ತೀವಿ. ಸ್ವಲ್ಪ ಇದು ಏನಿದೆ, 4 ವಾರ್ಡು ನಾಲ್ಕಾಣ ಕ್ಷೇತ್ರದಲ್ಲಿರೋದ್ರಿಂದ ಇಲ್ಲಿ ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆಗೈತೆ. ಈಗ ನಮ್ಮ ಹೊಸ ಶಾಸಕರೇನು ಕಟ್ಟುಕೊಂಡವ್ರು ಬಂದಾರ, ಅವ್ರೂ ಸಹ ಈಗ ಮೊನ್ನೆ 150 ಕೋಟಿ ರೂಪಾಯಿ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ತಳಗೆ ಬಂದಿದೆ. ಅದರಲ್ಲಿ ಸುಮಾರು 100 ಕೋಟಿ ರೂಪಾಯಿ ಮೇಲೆ ನಮ್ಮ ವಿಜಯಪುರ ವಿಧಾನಸಭೆಗೆ ಬಂದಿದೆ. ಉಳಿದದ್ದು ನಮ್ಮ ಈ ಒಂದು ವಿಜಯಪುರ ನಗರದಲ್ಲಿರುವಂಥ ನಾಲ್ಕಾಣ ಕ್ಷೇತ್ರದ ಅಭಿವೃದ್ಧಿಗೆ ಬಂದಿದೆ. ಇದನ್ನೆಲ್ಲ ಗಮನಿಸಲಾಗಿ ಇವತ್ತು ನಮ್ಮೆಲ್ಲ ಕಾರ್ಪೊರೇಟ್ರು, ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ನಮ್ಮ ರಾಜೇಶ್ ದೇವಗಿರಿಯವರು ಇರ್ಬೋದು, ಅದೇ ರೀತಿ ಇಲ್ಲಿ ಹೆಣ್ಮಕ್ಳು ಕೂಡಿ ಈ ಒಂದು ಆಸ್ತಿಯನ್ನು ಹೊಡ್ಕೋಬೇಕಂಥೇಳಿ ಒಂದು ಗುಂಪು, ಅವರು ಒಬ್ಬ ಮುಸ್ಲಿಮು ಅಬ್ದುಲ್ ಸಾಬ್ ಮಕಾಂದಾರ್ ಶಿವಾನಂದ್ ಭುಯಾರ್ ಅಂಥೇಳಿ ಒಂದು ಏನಂದ್ರೆ ಇಸಾರ್ ಕರಾರು ಪತ್ರ ಮಾಡ್ಕೊಂಡಾರ. ಅದು ಕೈಲೇ ಬರೆದಂಥ ಉತ್ತಾರಿಗಳು, ಅದು ದಾಖಲೆ ಅಧಿಕೃತವಾಗಿ ಅಲ್ಲ. ಈಗೆಲ್ಲ ಇವತ್ತು ಕಂದಾಯ ಇಲಾಖೆಯಲ್ಲಿ ಗಣಕೀಕೃತ ಅಂದರೆ ಕಂಪ್ಯೂಟರೈಸ್ಡ್ ಆಗಿದೆ. ಯಾವುದನ್ನು ಇದೇ ರೀತಿ ಮೋಸ ಮಾಡ್ತಾರಂತ ಹೇಳಿನೇ ಸಾಕಷ್ಟು ಭೂ ಕಬಳಿಕೆ ಈ ರೀತಿ ಬಿಜಾಪುರ ಅಲ್ಲ, ಇಡೀ ಕರ್ನಾಟಕದಲ್ಲಿ ನಡೀತಿರೋ ಕಾಲದಲ್ಲಿ ಮಾಡಿದ್ರೂ ಸಹ ಇವರು ಎಲ್ಲರ ಕಣ್ಣಿಗೆ ಮಣ್ಣೆ ಎರಚಿ ಈ ಒಂದು ಜಮೀನು ರಿಜಿಸ್ಟರ್ ಸರ್ವೆ ನಂಬರ್ 21 ಹಿಸ್ಸಾ 6 ಹಳೆ ಕೈ ಬರೆಯ ಉತ್ತಾರ ಮಾಡ್ಕೊಂಡಿರುವ ಇಸಾರು ಕರಾರು ಪತ್ರ, ಮುಂದೆ ಬೋಗಸ್ ಒಂದು ಕರಾರು ಪತ್ರ ಮಾಡ್ಕೊಂಡು ಇಲ್ಲೊಂದೇನೋ ಸಣ್ಣ ಜಾಗ ತೊಗೊಂಡು ಇದೆಲ್ಲ ನಮ್ಮದೇ ಜಾಗ ಉಳ್ಕಿದ್ದು ಅಂತೇಳಿ ತೋರಿಸ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಆ ಒಂದು ಕಳ್ಳರ ಗ್ಯಾಂಗ್ ಏನಿದೆ ಬಿಜಾಪುರನಲ್ಲಿ, ಅವರಿಗೆ ಇವತ್ತು ಇಲ್ಲಿ ಹೆಣ್ಮಕ್ಳು ತಮ್ಮ ಭಾಗದಲ್ಲಿ ಇದು ಗಾರ್ಡನ್ ಆಗಬೇಕು, ನಮಗೆಲ್ಲ ಸಾಯಂಕಾಲ ನಮ್ಮ ಒಂದು ಸಣ್ಣ ಗುಡಿ ಆಗಬೇಕು, ಇಲ್ಲಿ ನಮ್ಮ ಹೆಣ್ಮಕ್ಳು ಕೊತ್ತು ಬಂದು ಕುಂಡ್ರಲಿಕ್ಕೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ಅವರು ಇವತ್ತು ಹೋರಾಟ ಪ್ರಾರಂಭ ಮಾಡ್ಯಾರ. ಅವರು ಹೋರಾಟದ ಹಿಂದೆ ನಮ್ಮ ಇಲ್ಲಿಯ ಭಾಗದ ಕಾರ್ಪೊರೇಟ್ರು, ಅವರ ಮಗ ಸಚಿನ್ ಮತ್ತು ನಮ್ಮ ಇನ್ನೊಬ್ಬ ಕಾರ್ಪೊರೇಟರ್ ಆದಂಥ ಮತ್ತು ಮೊದಲು ಈ ವಾರ್ಡಿನ ಕಾರ್ಪೊರೇಟರ್ ಇದ್ದಂಥ ರಾಜೇಶ್ ದೇವಗಿರಿ ಅವರು ಎಲ್ಲರೂ ಇವತ್ತು ಹೆಣ್ಮಕ್ಳು ಮತ್ತು ಇಲ್ಲಿನ ಎಲ್ಲ ನಾಗರಿಕರು ಕೂಡಿ ಹೋರಾಟ ಮಾಡ್ತಾಯಿದ್ದಾರೆ. ನಾ ಅವ್ರಿಗೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇಂಥ ಒಂದು ದೊಡ್ಡ ಸುಮಾರು 1 ಎಕರೆ ಇರ್ತಲ್ಲ, ಸ್ವಲ್ಪ ಅರ್ಧ ಎಕರೆ ಅಷ್ಟು ಜಮೀನಿದೆ. ಇದನ್ನು ಈಗಾಗಲೇ ನಾನು ಮಹಾನಗರ ಪಾಲಿಕೆ ನಮ್ಮ ಆಯುಕ್ತರ ಜೊತೆಗೆ, ಏನು ನಮ್ಮ ಭೂ ದಾಖಲೆಗಳ ಅಧಿಕಾರಿಗಳು ADLR ಜೊತೆಗೆ ಮತ್ತು ಬಿಜಾಪುರದ ತಹಸೀಲ್ದಾರ್ ಜೊತೆಗೆ ಮಾತಾಡಿ ಭಾಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ, ಇದು ಸರ್ಕಾರಿ ಜಾಗ ಇದೆ, ಇದು ಕಬಳಿಸೋಕ್ಕೆ ಬರೋದಿಲ್ಲ. ಇವತ್ತೇ ಸಾಯಂಕಾಲನೇ ನಮ್ಮ ವಿಜಯಪುರ ನಗರ ಪಾಲಿಕೆ ಆಸ್ತಿ ಅಂತೇಳಿ ಅಲ್ಲಿ ಬೋರ್ಡ್ ಹಾಕಿ ಇದು ಕಂಪೌಂಡ್ ಕಟ್ಟಿ ಇಲ್ಲೆಲ್ಲ ಇಲ್ಲಿ ಹೆಣ್ಮಕ್ಳು ಕುಂಡ್ರಲಿಕ್ಕೆ ಮಾಡಲಿಕ್ಕೆ ಕುರ್ಚಿಗಳನ್ನು ಹಾಕಿ
ಮತ್ತು ಮುಂದೆ ಇದನ್ನು ಗಿಡಗಳು ಹಚ್ಚಿ ಮಾಡಿ ಇದನ್ನು ಗಾರ್ಡನ್ ಮಾಡ್ಬೇಕಂತೇಳಿ ಈಗಾಗಲೇ ನಾವು ರಾಜೇಶ್ ದೇವ್ಗಿರವರು ಮತ್ತು ನಮ್ಮ ಇಲ್ಲಿ ಸಚಿನು ಮತ್ತು ಎಲ್ಲ ಕಾರ್ಪೊರೇಟ್ರ್ ಮೇಯರ್ ಅವ್ರಿಗೆ ಹೇಳಿದ್ದೀವಿ. ಎಲ್ಲರೂ ಕೂಡಿ ಇನ್ನೊಂದು ವಾರನಾಗ ಇದರ ಕಂಪೌಂಡ್ ಕೆಲಸ ಚಾಲೂ ಮಾಡ್ತೀವಿ ಮತ್ತು ನಮ್ಮ ಈ ಭಾಗದ ಶಾಸಕರನ್ನು ಅದಕ್ಕೆ ಕರಿತೀವಿ. ನಾವು ಎಲ್ಲರೂ ಕೂಡಿ ಈ ಒಂದು ಜಾಗ ಉಳಿಸ್ಲಿಕ್ಕೆ ನಾವು ಈಗಾಗಲೇ ಎಲ್ಲ ರೀತಿಯ ಕಾನೂನಾತ್ಮಕ ಕ್ರಮ ತೊಗೊಂಡಿದ್ದೀವಿ. ಇವಾಗ ಸಾಯಂಕಾಲನೇ ಇಲ್ಲಿ ಇದು ಮಹಾನಗರ ಪಾಲಿಕೆ ಆಸ್ತಿ ಅನ್ನೋದಕ್ಕೆ ಎಲ್ಲ ದಾಖಲೆಗಳದಾವೆ. ಸುಮ್ಮನೆ ಏನೋ ನಾಟಕ ಮಾಡಿ ಯಾವುದೋ ಫೇಕ್ ಹೇಳಿ ಯಾವುದಾದ್ರೂ ಕೆಲಸಕ್ಕೆ ಬರಲಾರ್ದ ಚಾನಲ್ಗಳ ಮುಂದೆ ಮಾತಾಡಿದ್ರೆ ಏನೂ ಅರ್ಥ ಇಲ್ಲ. ಅಂಥ ಯೂಟ್ಯೂಬ್ಗಳು ಅಂಥವೆಲ್ಲ ಆ ದುಡ್ಡು ಯಾರು ಕೊಡ್ತಾರೆ ಹೆಚ್ಚಿಗೆ ಅವ್ರು ಕೊಡ್ತಾರೆ. ಅಂಥವು ಎಲ್ಲ ನೀವೆಲ್ಲ ಬಂದಂಥವ್ರು ರಾಜ್ಯದ ಅತ್ಯಂತ ಜನಪ್ರಿಯ ಚಾನಲ್ದವ್ರು ಅದೀರಿ. ಅದಕ್ಕೆ ನಾನು ವಿಜಯಪುರ ನಗರದ ಎಲ್ಲ ನಾಗರಿಕರು ವಿನಂತಿ ಮಾಡ್ಕೋತೀನಿ, ಎಲ್ಲೆಲ್ಲಿ ಸಾರ್ವಜನಿಕ ಉದ್ದೇಶಕ್ಕೆ ಗಾರ್ಡನ್ಗೆ ಬಿಟ್ಟಾರೆ ಅದನ್ನು ಯಾವುದೇ ಸಂದರ್ಭದಲ್ಲಿಯೂ ನೀವು ಬಿಟ್ಟು ಕೊಡಬಾರ್ದು. ಏನೇ ಅಂಥವು ನಿಮ್ಗೆ ಕಂಡು ಬಂದರೆ ಅಲ್ಲಿ ಏನಾದರೂ ಚಟುವಟಿಕೆ ಕಂಡು ಬಂದರೆ ಈಗಾಗಲೇ ನಾವೆಲ್ಲ ಪತ್ರಿಕೆಗಳಲ್ಲಿ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಕಂಪ್ಲೇಂಟ್ ಮಾಡ್ಬೋದು ಅಂತೇಳಿ ಹೇಳಿದ್ದೀವಿ. ಈ ರೀತಿ ಇಲ್ಲಿನ ನಮ್ಮ ಹೆಣ್ಮಕ್ಳೇನು ಹೋರಾಟ ಮಾಡಿದರೆ ಅದಕ್ಕೆ ಇವತ್ತು ಜಯ ಸಿಕ್ಕಿದೆ. ಆ ಎಲ್ಲ ಹೆಣ್ಮಕ್ಳ ಒಂದು ಕಾರಣದಿಂದ ಇವತ್ತು ನೋಡಿರಿ ಹೆಣ್ಮಕ್ಳು ಎಲ್ಲರೂ ಕೂಡಿ ಈಗ ಒಕ್ಕಟ್ಟಾದ್ರೆ ಎಂಥವ್ರು ಇದ್ರೂ ತಲೆ ಬಾಗಬೇಕನ್ನೋಂಥ ಅದನ್ನು ತೋರಿಸ್ಕೊಟ್ಟಾರೆ. ನಾನು ಸಹ ಇವತ್ತು ವಿಜಯಪುರ ಶಾಸಕನಾಗಿ ಅವ್ರಿಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ರೀತಿ ಏನು ಬಿನಾ ಏನೂ ಕೆಲಸ ಇಲ್ಲಾರ್ದೇ ಆರೋಪ ಮಾಡುವಂಥ ಒಂದು ತಂಡಿದೆ. ಅದಕ್ಕೆ ಬಗ್ಗೆ ನಾ ಮಾತಾಡಕ್ಕೆ ಹೋಗೋದಿಲ್ಲ. ಅವ್ರಿಗೇನು ಗೊತ್ತಿದೆ ಅವ್ರದ್ದೆಲ್ಲ ಸ್ಥಿತಿ ಏನಾಗಿದೆ. ಅದ್ರ ಜೊತೆಗೆ ವಕಫ್ ಮುಸ್ಲಿಮ್ರಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿಯಲ್ಲಿ ಇವತ್ತೇನು ಭಾಳ ಮಾತಾಡ್ತಾ ಇದ್ದಾನಲ್ಲ ಅವನು ಮಸನವಾಟ ಮುನ್ಸಿಪಾಲ್ಟಿ ಅಂತಿದೆ, ಇದು ಕಾರ್ಪೊರೇಷನ್ದು. ಇದರಲ್ಲಿ ಒಂದು ವಕಫದ ಒಂದು 3-4 ಮಂದಿ ಕೂಡಿ 20 ಗುಂಟೆ ಜಾಗ ಸ್ಮಶಾನದಾಗ ಇದ್ದಿದ್ದನ್ನು 2-2 ಗುಂಟೆ ಅವ್ರು ಹಚ್ಕೊಂಡು ಖರೀದಿ ಮಾಡ್ಕೊಂಡಾರ. ನೋಡ್ರಿ ಯಾರ್ಯಾರು ಅದಾರಪ್ಪ ಅಂದ್ರೆ ಅಲ್ಲಿ ಎಲ್ಲಿ ಅಂದ್ರೆ ನಮ್ಮ ದೇವಗಿರಿಯವ್ರ ಸ್ಮಶಾನ ಐತಲ್ಲ ಸೋಲಾಪುರ ರೋಡಿಗೆ, ಅಲ್ಲಿ ನೋಡ್ರಿ ಇವು ಎಲ್ಲ ಇದು ಸರ್ಕಾರದ್ದು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಏನು ಇವತ್ತು ಅದು ಅಳದು ದಾಖಲೆ ಮಾಡಿದಂಥದ್ದು. ಒಬ್ಬ ಬಾಬುಲಾಲ್ ಗುಡು ಸಾಬ್ ಬೇಪಾರಿ, ಇನ್ನು ಅವ 2 ಗುಂಟೆ, ಜಮೀರ್ ಕಾಸಿಮ್ ಸಾಬ್ ಇನಾಮ್ದಾರ್, ಮಹಬೂಬ್ ಕತಾಲ್ ಸಾಬ್ ಜಮಾದಾರ್. ಬದಲಾಗಿ ನೋಡ್ರಿ ಇಲ್ಲಿ ಉಮೇಶ್ ತಂದೆ ಬಸವರಾಜ್ ಒಂದಾಲ, ಇವ ಏನು ಸಾಬ್ರಮೋ ಯಾರು ಹಾಂ ಮುಂದೆ ಎಲ್ಲರೂ ಉಳ್ಕಿದ ಸಾಬ್ರ ಅದಾರ. ಇವ ನಡ್ಬರ್ಕ್ ಸಾಬ್ ಸೇರಿ ನೀವು ಇವ ಸಾಹೇಬ ಇನ್ನೂ ಒಂದು ಚೆಕ್ ಮಾಡ್ಬೇಕಾಗ್ತೈತೆ. ಒಂದು ಚೆಕ್ ಹೆಂಗೆ ಮಾಡಬೇಕು ಗುರ್ತೈತೆ. ಮೊಹಮ್ಮದ್ ಇಕ್ಬಾಲ್ ಚಾಂದ್ ಸಾಬ್ ಮುಲ್ಲಾ, ಮಹಬೂಬ್ ಅಬ್ದುಲ್ ಸಾಬ್ ಇಂಡಿಕರ್, ರಫೀಕ್ ಅಹ್ಮದ್ ಮೊಹಮ್ಮದ್ ಇಸಾಕ್ ಹುಂಡೇಕಾರ್. ಬದಲಾಗಿ ಇನ್ನೊಬ್ಬ ಸಾಬ್ ಅರ್ಧ ಸಾಹೇಬ್ ಸೇರ ನೋಡ್ರಿ ಮಾಂತೇಜ್ ಪರ್ಬುಲಿಂಗ್ ಅಂಗಡಿ ಅದು, ಸಮದನಿ ದಸ್ಗೀರ್ ಪಟೇಲ್, ಕರ್ನಾಟಕ ವಕಫ್ ಬೋರ್ಡ್ ಅದಕ್ಕೆ 6 ಗುಂಟ ಬಿಟ್ಟಾರ. ಇವರೆಲ್ಲ ಬಿಜಾಪುರ್ನಾಗ ಹಿಂದುತ್ವ ಕುಂಕುಮ ಹಚ್ಕೊಂಡು ರಾಮನ ಮೂರ್ತಿ ಮೆರವಣಿಗೆ ಮಾಡೋದು ಮಾಡಿ ಈ ಉತ್ತಾರೆ ಸಹಿತ ಮಾಡ್ಕೊಂಡಾರ. ಯಾವ ವಕಫ್ ಆಸ್ತಿ ಮುಸ್ಲಿಮರ ಆಸ್ತಿ ಸ್ಮಶಾನದು ಅದು ಹೆಣ ಸುಡೋದನ್ನು ಸಹಿತ ಬಿಟ್ಟಲ್ಲ. ಹೆಣ ಸುಡೋದು ಹೆಣ ಹೂಳು ಜಾಗನೂ ಬಿಡಲಾರ್ದವ್ರು ಇವರೆಲ್ಲ ನಮ್ಮ ವಿಜಯಪುರದ ಮಾದರಿ ರಾಜಕಾರಣಿಗಳು ಬೊಗಳ್ತಾರೀಗ. ಇದು ಎಲ್ಲ ಉತ್ತರ ಇದು ನಾವೆಲ್ಲ ಇದನ್ನು ನಾಳೆ ಅಸೆಂಬ್ಲಿ ಒಳಗೆ ಎಲ್ಲನೂ ಇದನ್ನು ಪ್ರಶ್ನೆ ಮಾಡ್ತೀನಿ. ಅದಕ್ಕೆ ನಾ ಹೇಳೋದು ಅಂದ್ರೆ ವಿಜಯಪುರ ನಗರದ ಜನರಿಗೆ ಇಲ್ಲಿ ಈಗ ಅಧಿಕಾರಿಗಳು ಅಂತ ಬಂದು ಇದನ್ನು ಹಾಕ್ತಾರೆ. ಅವ್ರು ಏನಾದರೂ ಮಾಡಿ ತಕರಾರು ಮಾಡೋದು ಅಥವಾ ಇಲ್ಲೇನು ಗುಂಡಾಗಿರಿ ಮಾಡಿದ್ರೆ ಅಂದ್ರೆ ಅವ್ರ ಮ್ಯಾಗೆ ಆ್ಯಕ್ಷನ್ ತೊಗೋತೀವಿ. ನಾ ಹೇಳಿದ್ದೀನಿ ಪೊಲೀಸ್ ಸೆಕ್ಯೂರಿಟಿನೂ ಕೊಡೋದು ಹೇಳಿದ್ದೀನಿ. ನಾಳೆ ಹಿಡ್ದೇ ಈ ಜಾಗ ಫೆನ್ಸಿಂಗ್ ಮಾಡಿ ಅವ್ರ ಹೆಣ್ಮಕ್ಳು ಕುಂಡಲಿಕ್ಕೆ ಬೀಡಿ ತಂದೆಲ್ಲ ಕುಚ್ಚಿ ಹಾಕಿ ಕೊಡ್ಬೇಕಂತ ಹೇಳಿದ್ದೀನಿ. ಸರಿ, ಜಾಗ ವಿಚಾರ ವೈಯಕ್ತಿಕ ಆರೋಪ ಪ್ರತ್ಯಾರೋಪ